ವನವಾಸಿಯಾಗಿದ್ದಾನೆ. ಶ್ರೀರಾಮಚಂದ್ರನನ್ನು ಹೀಗೆ ಇವತ್ತು ವನವಾಸಕ್ಕೆ ಕಳುಹಿಸುವ ವಿಚಾರದಲ್ಲಿ ನಾನೂ ಭಾಗಿಯಾದದ್ದು ಹೌದು ಅಂತ ಆದದ್ದಾದರೆ ನನಗಿಂಥ ಪಾಪ ಒದಗಿ ಬರಲಿ. ಏನದು? ಅಪಾಸ್ಯ ಮಾತೃಶುಶ್ರೂಷಾಂ ಅನರ್ಥೇ ಸೋತಿಷ್ಠತಾಂ. ಮನೆಯಲ್ಲಿ ಹಿರಿಯರಿದ್ದಾರೆ, ತಂದೆ ತಾಯಂದಿರಿದ್ದಾರೆ. ಅವರ ಮುಪ್ಪಿನ ಕಾಲದಲ್ಲಿ ಮಕ್ಕಳಾಗಿರತಕ್ಕಂತಹವರು ಅವರ ಶುಶ್ರೂಷೆಯನ್ನು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಹುಟ್ಟುವ ಸ್ಥಿತಿಯಲ್ಲಿ ನಾವೆಲ್ಲ ಮಾಂಸದ ಮುದ್ದೆ ಅಂತ ಇರ್ತೇವೆ. ಏನು ಬೇಕು ಗೊತ್ತಿಲ್ಲ, ಏನು ಬೇಡ ಗೊತ್ತಿಲ್ಲ, ಬೇಕಾದನ್ನು ಪಡೀಲಿಕ್ಕೆ ಗೊತ್ತಿಲ್ಲ, ಬೇಡದನ್ನು ದೂರ ಮಾಡಿಕೊಳ್ಳಿಕ್ಕೆ ಗೊತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿದ್ದಂತಹ ನಮ್ಮನ್ನು ನಮ್ಮ ತಂದೆ ತಾಯಂದಿರು ಹೀಗೆ ದೃಢಕಾಯರನ್ನಾಗಿ ಮಾಡಿದ್ದಾರೆ. ಆ ಋಣದ ಪರಿಹಾರ ಬಹಳ ಕಷ್ಟ. ಪ್ರವೃತ್ತಿಯನ್ನಂತೂ ಮಾಡಬೇಕು. ಏನು? ತಂದೆ ತಾಯಂದಿರು ಬದುಕಿರುವಾಗ ಅವರಿಗೆ ಅನುಕೂಲರಾಗಿ ನಡ್ಕೋಬೇಕು. ಅದೂ ವಿಶೇಷವಾಗಿ ಅವರ ವಾರ್ಧಕ್ಯದಲ್ಲಿ. ನಮ್ಮ ಎಳವೆಯಲ್ಲಿ ಹೇಗೆ ನಮಗೆ ಬೇಕು ಬೇಡಗಳಿಗೆ ನಮ್ಮ ತಂದೆ ತಾಯಂದಿರು ಸ್ಪಂದಿಸಿದ್ದಾರೆ, ವಾರ್ಧಕ್ಯದಲ್ಲಿ ಅವರ ಅಸಹಾಯಕತೆಯಲ್ಲಿ ಅವರ ಬೇಕು ಬೇಡಗಳಿಗೆ ಸ್ಪಂದಿಸಬೇಕಾಗಿರತಕ್ಕಂತಹವರು ಮಕ್ಕಳು ಅದನ್ನು ಆ ಹೊತ್ತಿಗೆ ಮಾಡದೇ ಹೋದರೆ ಅದು ಮಹಾಪಾಪ. ಅಂತಹ ಪಾಪಕ್ಕೆ ನಾನು ಭಾಗಿಯಾಗುವಂತಾಗಲಿ. ಬಹುಭೃತ್ಯೋ ದರಿದ್ರಶ್ಚ ಜ್ವರರೋಗ ಸಮನ್ವಿತಃ ಸಮಾಯಾತ್ ಸತತಂ ಕ್ಲೇಶಂ ಯಸ್ಯಾರ್ಯೋನುಮತೆ ಗತಃ. ಒಬ್ಬಾತನಿಗೆ ಮನೆಯಲ್ಲಿ ಇವನ ಪೋಷಣೆಗೆ ಯೋಗ್ಯರಾಗಿರತಕ್ಕಂಥ ವ್ಯಕ್ತಿಗಳು ಅನೇಕ ಮಂದಿದ್ದಾರೆ. ದೊಡ್ಡ ಸಂಸಾರ, ಅವರನ್ನೆಲ್ಲ ಪೋಷಿಸುವಂತಹ ಜವಾಬ್ದಾರಿ ಇವನ ಮೇಲೆ ಇದೆ. ಅಂತಹವನಿಗೆ ದಾರಿದ್ರ್ಯ ಒದಗಿ ಬಂದರೆ ಎಂಥ ದುಃಖ. ದಾರಿದ್ರ್ಯದ ಜೊತೆಗೆ ಜ್ವರರೋಗ ಸಮನ್ವಿತ ನಾನಾ ತರಹದ ಕಾಯಿಲೆಗಳು ಬಂದುಬಿಡ್ತು ಅಂತಂದರೆ ಎಂಥ ದುಃಖ. ಅಂತಹ ದುಃಖ ನನಗೆ ಪ್ರಾಪ್ತವಾಗಲಿ. ಆಶಾಮಾಶಂಸಮಾನಾನಾಂ ದೀನಾನಾಂ ಊರ್ಧ್ವಚಕ್ಷುಷಾಂ ಅರ್ಥಿನಾಂ ವಿದಥಾಂ ಕುರ್ಯಾತ್ ಯಸ್ಯಾರ್ಯೋನುಮತೆ ಗತಃ. ನಮ್ಮ ಬಳಿ ಸಮರ್ಥರಾಗಿರತಕ್ಕಂತಹ ನಮ್ಮ ಒಬ್ಬ ವ್ಯಕ್ತಿಯ ಬಳಿ ದೀನನಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ಏನನ್ನೂ ಬಯಸಿ ಬರ್ತಾನೆ. ಭಾರೀ ನಿರೀಕ್ಷೆಯನ್ನಿಟ್ಟುಕೊಂಡು ಬಂದಿದ್ದಾನೆ. ಆದರೆ ಬಂದು ಕೇಳಿದಾಗ ಅವನ ಅಲ್ಪವಾಗಿರತಕ್ಕಂತಹ ಆಶೆಯೂ ಕೂಡ ಅದು ಇವನಿಂದ ಈಡೇರಲಿಲ್ಲ ಅಂತಂದರೆ ಅವನ ಆಶೆಯನ್ನು ಭಗ್ನಗೊಳಿಸಿದಂತಹ ಪಾಪಕ್ಕೇನು ಭಾಗಿಯಾಗ್ತಾನಲ್ಲ ಇವನು. ಅಂತಹ ಪಾಪ ನನಗೊದಗಿ ಬರಲಿ. ಬ್ರಾಹ್ಮಣ ಯೋಜ್ಯತಾಂ ಪೂಜಾಂ ವಿಹಂತು ಕಲುಷೇಂದ್ರಿಯ ಬಾಲವತ್ಸಾಂ ಜಗಾಂ ದೋಗ್ಧು ಯಸ್ಯಾರ್ಯೋನುಮತೆ ಗತಃ. ಒಬ್ಬ ದೊಡ್ಡ ಜ್ಞಾನಿ, ಅವನಿಗೆ ಸಕಲ ವಿಧದ ಗೌರವಗಳನ್ನು ಮಾಡಬೇಕು ಅಂತ ಹೇಳಿಕೊಂಡು, ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿಕೊಂಡು ಭಾರೀ ಏರ್ಪಾಟಾಗಿದೆ. ತಲೆಗೆಟ್ಟವ ಬಂದ, ಅಂತಹ ಒಂದು ಸನ್ಮಾನವನ್ನು ಆಗದೇ ಇರುವಂತೆ ಮಾಡಿದ. ಬ್ರಹ್ಮಜ್ಞಾನಿಯಾಗಿರತಕ್ಕಂಥ ಒಬ್ಬಾತನಿಗೆ ನಿನಗೆ ಇವತ್ತಿಂತಹ ಸನ್ಮಾನ ಮಾಡ್ತೇವೆ ಬಾ ಅಂತ ಹೇಳಿಕೊಂಡು ಕರೆದು ಅದನ್ನು ಆಗದೇ ಇರುವಂತೆ ಮಾಡಿದರೆ
ಅಂತಹವನಿಗೆ ಏನು ಪಾಪ ಒದಗಿ ಬಂದೀತೋ ಅಂತಹ ಪಾಪ ನನಗೆ ಒದಗಿ ಬರಲಿ. ಬಾಲವತ್ಸಾಂಚ ಗಾಂದೋಗ್ಧು, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನತಕ್ಕಂತಹ ಹಿರಿಯರ ಮಾತಿದೆ. ಯಾರು ನಮ್ಮ ತಂದೆ ತಾಯಂದಿರು? ಮನೆಯೊಳಗಿರುವವರು ಮಾತ್ರ ಅಲ್ಲ, ಹೊರಗೆ ಕೊಟ್ಟಿಗೆಯಲ್ಲಿರೋದು ಕೂಡ ನಮ್ಮ ತಂದೆ ತಾಯಂದಿರೇ. ಹುಟ್ಟಿದ ಮಗು ಒಂದು ವರುಷ ತನಕ ತನ್ನಮ್ಮನ ಎದೆ ಹಾಲನ್ನು ಕುಡಿದಿರತ್ತೆ. ಮುಂದೆ ಸಾಯೋ ತನಕ ಉಪಯೋಗಿಸೋದು ಆ ಆಕಳ ಹಾಲನ್ನು. ಹಾಗಾಗಿ ಎಲ್ಲರಿಗೂ ಕೂಡ ಆಕಳು ಬೇಕು. ಆ ಕಾರಣಕ್ಕೋಸ್ಕರವೇ ಗಾವೋ ಮೇ ಮಾತರ ಸರ್ವಾಹ ಅಂತ ಹೇಳಿದರು. ಗಾವೋ ವಿಶ್ವಸ್ಯ ಮಾತರ, ಜಗತ್ತಿಗೇನೆ ಅವು ತಾಯಿಯ ಸ್ಥಾನದಲ್ಲಿದ್ದಾವೆ. ಆಕಳ ಹಾಲು ಬೇಕೇನೋ ಹೌದು ನಮಗೆ, ಆದರೆ ಆ ಆಕಳ ಪೋಷಣೆಯಲ್ಲಿ ಭಾರೀ ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಎಳೆಗರುವನ್ನು ಹೊಂದಿರತಕ್ಕಂತಹ ತಾಯಿ ಆ ಹಸು, ಆ ಎಳೆಗರು ಇರುವ ಹೊತ್ತಿಗೆ ಆ ಹಾಲನ್ನೆಲ್ಲ ನಾವು ಸ್ವೀಕಾರ ಮಾಡಲಿಕ್ಕಿಲ್ಲ. ಧರ್ಮಶಾಸ್ತ್ರದಲ್ಲಿ ಇಷ್ಟು ವಿಶದವಾಗಿ ತಿಳಿಸಿದ್ದಾರೆ. ತೀರಾ ಎಳೆಗರು ಇರುವಾಗ ಆ ಹಾಲನ್ನು ನಾವು ಉಪಯೋಗಿಸಬಾರದು. ಅದು ಬೆಳೀತಾ ಬಂದಂತೆ ಸ್ವಲ್ಪ ಸ್ವಲ್ಪ ಭಾಗ ಹಾಲನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ಆ ತಾಯಿ ಹಸುವಿನ ಕೆಚ್ಚಲಲ್ಲಿರುವಂತಹ ಹಾಲಿಗೆ ಮೊದಲ ದಾಯಾದಿ ಆ ದಾಯಭಾಗಿ ಆ ಕರುವಾಗಿರತ್ತೆ. ಎಳೆಯ ಗರುವಿಗೆ ಆಹಾರ ತಾಯಿಯ ಹಾಲೊಂದೇ, ಬೇರೆ ಇನ್ಯಾವ ಆಹಾರವನ್ನು ಕೂಡ ಸೇವಿಸುವಂತಹ ಸ್ಥಿತಿಯಲ್ಲಿರೋದಿಲ್ಲ ಆ ಎಳೆಗರು. ಆ ಹೊತ್ತಿನಲ್ಲಿಯೂ ಕೂಡ ಆ ಕರುವಿಗೆ ಸಾಕಷ್ಟು ಸಿಗದಂತೆ ಆ ಹಾಲನ್ನು ನಾವು ಉಪಯೋಗಿಸೋದು ಅಂತಂದರೆ ಅದು ಮಹಾಪಾಪ ಕಾರ್ಯ. ಭರತ ಹೇಳ್ತಾ ಇದ್ದಾನೆ, ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದುದ ಹಿಂಭಾಗದಲ್ಲಿ ನನ್ನ ಪಾಲು ಇದುದು ಹೌದು ಅಂತಾದರೆ, ಹಾಗೆ ಎಳೆಗರುವನ್ನು ಹೊಂದಿರತಕ್ಕಂತಹ ಹಸುವಿನ ಹಾಲನ್ನು ಪೂರ ಸ್ವೀಕರಿಸಿದ ಆತನಿಗೆ ಏನು ದೋಷವೋ ಅಂತಹ ಪಾಪ ನನ್ನ ಕುಡಿ ಬರಲಿ. ಪಾನೀಯ ದೂಷಕೆ ಪಾಪಂ ತಥೈವ ವಿಷದಾಯಕೆ ಯತ್ತದೇಕ ಸ್ಥಲಭತಾಂ ಯಸ್ಯಾರ್ಯೋನುಮತೆ ಗತಃ. ಪ್ರಾಣವಿರತಕ್ಕಂತಹ ಸಕಲ ಜೀವಿಗಳಿಗೂ ಕೂಡ ಪ್ರಾಣವಾಯುವಿನ ಬಳಿಕ ಅವಶ್ಯಭೂತವಾಗಿರುವಂತಹ ಜೀವನೋಪಯೋಗಿಯಾದ ವಸ್ತು ಅದು ಜಲ, ನೀರು. ಸಂಸ್ಕೃತದಲ್ಲಿ ಅದಕ್ಕೋಸ್ಕರವೇ ನೀರಿಗೆ ಇನ್ನೊಂದು ಪರ್ಯಾಯ ಪದ ಜೀವನ. ಜಲಕ್ಕೆ, ನೀರಿಗೆ ಇನ್ನೊಂದು ಪರ್ಯಾಯ ಪದ ಜೀವನ. ಪ್ರಾಣವಾಯುವಿನ ಬಳಿಕ ಸಕಲ ಜೀವಿಗಳಿಗೂ ಕೂಡ ಅತ್ಯವಶ್ಯವಾಗಿ ಜೀವನೋಪಯೋಗಿಯಾಗಿರತಕ್ಕಂತಹ ವಸ್ತು ಅಂತ ಹೇಳಿದರೆ ಅದು ನೀರು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜಲದಾನಕ್ಕೆ ಮುಂದಾಗಬೇಕು. ಕೆರೆ, ಬಾವಿ ಮೊದಲಾದವನ್ನೆಲ್ಲ ಕಟ್ಟಿಸಬೇಕು. ಆ ಮೂಲಕ ಪಶು ಪಕ್ಷಿಗಳು, ಪ್ರಾಣಿಗಳು, ಸರೀಸೃಪಗಳು, ಮರಗಿಡಗಳಿಗೂ ಕೂಡ ಅದರಿಂದ ಉಪಯೋಗ ಆಗತ್ತೆ. ಇವನು ಮಾಡಿಲ್ಲ, ಅದರ ಬದಲಾಗಿ ಯಾರೋ ಮಾಡಿಟ್ಟಿರತಕ್ಕಂತಹ ಆ ಜಲಾಶಯವನ್ನು, ಜನಗಳಿಗೆ ಉಪಯೋಗವಾಗುವಂತಹ ಆ ಜಲವನ್ನು ಅವನು ಕೆಡಿಸಿಬಿಟ್ಟ ಅಂತಾದರೆ ಅವನಿಗೇನು ಪಾಪ ಬಂದೀತೋ ಅಂಥ ಪಾಪ ನನಗೆ ಕೂಡಿ ಬರಲಿ. ಪಾನೀಯ ದೂಷಕೆ ಪಾಪಂ ತಥೈವ ವಿಷದಾಯಕೆ. ಸಾಧ್ಯವಿದ್ದರೆ
ಲೋಕಕ್ಕೆ ಅಮೃತವನ್ನು ಕೊಡಬೇಕು. ನೀರನ್ನಾದರೂ ಉಣಿಸಬೇಕು. ಅದು ಸಾಧ್ಯ ಆಗೋದಿಲ್ಲ. ಸುಮ್ಮನಾದರೂ ಇರಬೇಕು. ಅದರ ಬದಲು ವಿಷಪ್ರಾಶನಕ್ಕೆ ಮುಂದಾದುದಾದರೆ ಜೀವನವನ್ನು ಕೊಡಬೇಕು. ಅದರ ಬದಲಾಗಿ ವಿಷವನ್ನೇ ಕೊಟ್ಟರೆ, ಮರಣವನ್ನೇ ಕೊಟ್ಟರೆ ಅಂತಹ ವ್ಯಕ್ತಿಗೆ ಏನು ಪಾಪವೋ ಅಂತಹ ಪಾಪಕ್ಕೆ ನಾನು ಭಾಗಿಯಾಗುವಂತಾಗಲಿ. ಆ ಎರಡೂ ಪಾಪಗಳು ಕೂಡ ಕೂಡಿಯೇ ಬರಲಿ. ತೃಷಾರ್ಥಂ ಸತಿಪಾನೀಯೇ ವಿಪ್ರಲಂಭೇನ ಯೋಜಯನ್ನೇ ಯತ್ಪಾಪಂ ಲಭತೆ ತತ್ಸ್ಯಾದ್ ಯಸ್ಯಾರ್ಯೋನುಮತೆ ಗತಃ. ವ್ಯಕ್ತಿಯೊಬ್ಬ ಬಾಯಾರಿ ಬಳಲಿದ್ದಾನೆ. ಕೊಡ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಜಲವೂ ಇದೆ. ದೂರದಿಂದ ಬಳಲಿ ಬಂದಿರುವಂತಹ ವ್ಯಕ್ತಿಗೆ ಅವನು ನಾವಾಗಿ ಅವನಿಗೆ ಆ ಜಲದಾನವನ್ನು ಮಾಡಬೇಕು. ಮಾಡಿಲ್ಲ. ಅವನಾಗಿ ಕೇಳಿದ, ಆಯಿತು ಕುಳಿತುಕೋ ಅಂತ ಹೇಳಿಕೊಂಡು ನಾವು ಜಲವನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ನಿರೀಕ್ಷೆನೂ ಹುಟ್ಟಿಸಿ ಆತನ ಆ ಬಾಯಾರಿಕೆ ಅಧಿಕವಾಗ್ತಾ ಹೋದಂತೆ ಇಲ್ಲ ಕೊಡೋದಿಲ್ಲ ಅಂತ ಹೇಳಿಕೊಂಡು ಬಿಟ್ರೆ, ಮೋಸ ಮಾಡಿದರೆ ಅಂತಹ ವ್ಯಕ್ತಿಗೆ ಏನು ಪಾಪವೋ ಆ ಪಾಪಗಳೆಲ್ಲ ನನಗೆ ಬರಲಿ. ಈ ರೀತಿಯಾಗಿ ಭರತ ಕೌಸಲ್ಯಾದೇವಿಗೆ ಒಂದಲ್ಲ ಎರಡಲ್ಲ ಅನೇಕ ನೂರಾರು ಶಪಥಗಳ ಮೂಲಕ ರಾಮನು ಕಾಡಿಗೆ ಹೋಗುವ ವಿಷಯದಲ್ಲಿ ನನ್ನ ಪಾಲು ಏನೇನೂ ಇಲ್ಲ ಅನ್ನೋದನ್ನು ಇಂತಹ ಶಪಥಗಳ ಮೂಲಕ ಮನವರಿಕೆ ಮಾಡಿಸಿಕೊಡ್ತಾ ಇದ್ದಾನೆ. ವಿಹೀನಾಂ ಪತಿಪುತ್ರಾಭ್ಯಾಂ ಕೌಸಲ್ಯಾಂ ಪಾರ್ಥಿವಾತ್ಮಜಃ. ಯಾಕೆ ಇಂತಹ ಒಂದು ಪರಿಸ್ಥಿತಿ ಒದಗಿ ಬಂತು ಭರತನಿಗೆ? ಕೌಸಲ್ಯಾದೇವಿ ಹಾಗೆ ನೊಂದಿದ್ದಾಳೆ. ಕಾರಣ ಮಗನಿಲ್ಲ, ಜೊತೆಗೆ ಪತಿಯನ್ನೂ ಕಳ್ಕೊಂಡ್ಬಿಟ್ಟಿದ್ದಾಳೆ. ಪತಿಯನ್ನೂ ಕಳ್ಕೊಂಡಿರತಕ್ಕಂತಹ, ಮಗನನ್ನೂ ಕಳ್ಕೊಂಡಿರತಕ್ಕಂತಹ ಕೌಸಲ್ಯಾದೇವಿಗೆ ಆಗಿದ್ದಿರಬಹುದಾಗಿರತಕ್ಕಂತಹ ನೋವು ಅದು ಆ ಮಟ್ಟದ್ದು. ಅದು ಪರಿಹಾರ ಆಗಬೇಕು ಅಂತಿದ್ದರೆ ತನ್ನ ನಿರ್ದೋಷತೆಯನ್ನು ತಾನು ಶ್ರುತಪಡಿಸಬೇಕು. ಬೇರೆ ದಾರಿ ಇಲ್ಲ. ಹಾಗಾಗಿ ಇಂತಹ ಶಪಥಗಳ ಮೂಲಕ ಭರತ ಆ ಕೌಸಲ್ಯಾದೇವಿಗೆ ಮನವರಿಕೆ ಮಾಡಿಸಿಕೊಡ್ತಾ ಇದ್ದಾನೆ. ಕೌಸಲ್ಯಾದೇವಿಗೆ ಭರತನ ಇಂತಹ ಪ್ರವೃತ್ತಿಯನ್ನು ಕಂಡು ಆಕೆಗೂ ಹೃದಯ ಕರಗಿತು. ತಂ ತದಾತಂ ಶಪಥೈ ಕಷ್ಟೈ ಶಪಮಾನಮಚೇತನಂ ಭರತಂ ಶೋಕಸಂತಪ್ತಂ ಕೌಸಲ್ಯ ವಾಕ್ಯಮಬ್ರವೀತ್. ಶ್ರೀರಾಮಚಂದ್ರ ಕಾಡಿಗೆ ಹೋದ ವಿಷಯದಲ್ಲಿ ಭರತನಿಗೂ ಸಾಕಷ್ಟು ನೋವುಂಡಿದ್ದಾನೆ, ಸಾಕಷ್ಟು ನೋವಾಗಿದೆ. ಅಂತಹ ಹೊತ್ತಿಗೆ ಈ ವಿಷಯದಲ್ಲಿ ತಾನೇ ಕಾರಣನಾಗಿದ್ದಿರಬಹುದು ಎಂಬುದಾಗಿ ಜನ ಶಂಕಿಸುವಾಗ, ಅದರಲ್ಲೂ ರಾಮನ ತಾಯಿಯೇ ಶಂಕಿಸಿದಾಗ ಆತನಿಗಾಗಿರತಕ್ಕಂಥ ನೋವು ಬಹಳ. ಅಂತಹ ಭರತನನ್ನು ಇವಾಗ ಕೌಸಲ್ಯಾದೇವಿ ಸಾಂತ್ವನಗೊಳಿಸ್ತಾ ಇದ್ದಾಳೆ. ಮಗನೇ, ಮಮ ದುಃಖಮಿದಂ ಪುತ್ರ ಭೂಯ ಸಮುಪಜಾಯತೆ ಶಪಥೈ ಶಪಮಾನೋಹಿ ಪ್ರಾಣಾನ್ ಉಪರ್ಣೋತ್ಸಿ ಮೇ. ಮೊದಲೇ ನಾನು ನನ್ನೊಬ್ಬ ಮಗನನ್ನು ಕಳಕೊಂಡು ಇಷ್ಟು ದುಃಖ ಪಡ್ತಾ ಇದ್ದೇನೆ, ಪತಿಯಿಂದ ದೂರ ಆಗಿ ದುಃಖ ಪಡ್ತಾ ಇದ್ದೇನೆ. ಅಂತಹುದರಲ್ಲಿ ನೀನು ನನಗೆ ಮಗನ ಸಮನೇ ಆಗಿದ್ದೀಯೇ. ನಿನ್ನ ಕುರಿತಾಗಿ ನೀನು ಇಂತಹ ಶಪಥಗಳನ್ನು ಮಾಡಿಸ್ಕೊಳ್ತಾ ಇರೋವಾಗ ನನಗಿನ್ನಷ್ಟು ದುಃಖವಾಗ್ತಾ ಇದೆ, ಸಾಕು ಮಾಡು. ದಿಷ್ಟ್ಯ ನ ಚಲಿತೋ ಧರ್ಮಾತ್ ಆತ್ಮಾತ್ಮೇತೆ ಸಹ ಲಕ್ಷ್ಮಣ ವತ್ಸ ಸತ್ಯಪ್ರತಿಜ್ಞೋ ಹಿ ಸತಾಂ ಲೋಕಾನ್ ಅವಾಪ್ಸಿಸಿ. ನಿನ್ನ ಬುದ್ಧಿ ಧರ್ಮದ ಮಾರ್ಗದಲ್ಲಿಯೇ ನಡೀತಾ ಇದೆ. ನೀನು ಯಾವತ್ತೂ ಕೂಡ ದಾರಿ ತಪ್ಪುವವನಲ್ಲ. ಲಕ್ಷ್ಮಣ,
ಲಕ್ಷ್ಮಣ ಯಾವ ರೀತಿ ಧರ್ಮದ ಮಾರ್ಗದಿಂದ ಚ್ಯುತನಾಗದೆ ಸರಿದಾರಿಯಲ್ಲೇ ನಡೀತಾ ಇದ್ದಾನೋ ಅದರಂತೆ ನೀನೂ ಕೂಡ ಧರ್ಮ ಮಾರ್ಗದಲ್ಲೇ ನಡೀತಾ ಇದ್ದಿ. ನಿನಗೂ ಕೂಡ ಒಳ್ಳೆಯ ಲೋಕಗಳು ಮುಂದೆ ಪ್ರಾಪ್ತವಾಗಲಿ, ಇಹದಲ್ಲೂ ಶ್ರೇಯಸ್ಸು ಸಿಗಲಿ, ಪರದಲ್ಲೂ ನಿನಗೊಳಿತಾಗಲಿ. ಹೀಗೆ ಅಂತ ಹೇಳಿಕೊಂಡು ಆ ಭರತನನ್ನು ಹರಸಿ ಇತ್ಯುಕ್ತ ಚಾಂಕಮಾನೀಯ ಭರತಂ ಭ್ರಾತೃವತ್ಸಲಂ ಪರಿಷ್ವಜ್ಯ ಮಹಾಬಾಹುಂ ರುರೋಧ ಭೃಷದುಃಖಿತ. ಆ ಭರತನನ್ನು ಹತ್ತಿರ ಕರೆಸಿಕೊಂಡು ಬಿಗಿಯಾಗಿ ಅಪ್ಪಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು ನಿತ್ಯನ್ನು ಆಘ್ರಾಣಿಸ್ತಾ ಬಹುದುಃಖಿತಳಾಗಿ ಅಳ್ತಾ ಇದ್ದಾಳೆ. ಆ ಭರತನ ಮನಸ್ಸು ಅತ್ಯಂತ ಉದ್ವಿಗ್ನವಾಗಿದೆ. ಆ ಕಡೆ ಕೌಸಲ್ಯ ಮನಸ್ಸು ದುಃಖಿತವಾಗಿದೆ. ಆ ಹೊತ್ತಿಗೆ ಆವತ್ತಿನ ರಾತ್ರಿ ಹೀಗೆಯೇ ದುಃಖದಲ್ಲಿ ಕಳೆದು ಹೋಗಿದೆ. ಒಂದೆಡೆ ಭರತ ದುಃಖಿಸ್ತಾ ಇದ್ದಾನೆ, ಕೌಸಲ್ಯಾದೇವಿ ದುಃಖಿಸ್ತಾ ಇದ್ದಾಳೆ. ಆ ಹೊತ್ತಿಗೆ ವಸಿಷ್ಠರು ಅಲ್ಲಿ ಬಂದಿದ್ದಾರೆ. ತಮೇವಂ ಶೋಕ ಸಂತಪ್ತಂ ಭರತಂ ಕೈಕಯೀಸುತಂ ಉವಾಚ ವದತಾಂ ಶ್ರೇಷ್ಠ ವಸಿಷ್ಠ ಶ್ರೇಷ್ಠವಾಗೃಷಿ ಅಲಂ ಶೋಕೇನ ಭದ್ರಂತೆ ರಾಜಪುತ್ರ ಮಹಾಯಶಃ ಪ್ರಾಪ್ತಕಾಲಂ ನರಪತೆ ಕುರು ಸಂಯಾನಮುತ್ತಮಂ. ಭರತ, ನಿನ್ನ ಅಳುವನ್ನೆಲ್ಲ ಸಾಕು ಮಾಡು, ನಿನ್ನ ದುಃಖವನ್ನು ಸ್ವಲ್ಪ ಹತೋಟಿಯಲ್ಲಿ ತಂದುಕೋ. ಯಾಕೆ? ತಂದೆ ಮೃತನಾಗಿ ಅನೇಕ ದಿವಸಗಳೇ ಸಂದಿದ್ದಾವೆ. ಆತನ ಆ ಪಾರ್ಥಿವ ಶರೀರಕ್ಕೆ ಆಗಬೇಕಾಗಿರತಕ್ಕಂತಹ ಅಂತ್ಯ ಸಂಸ್ಕಾರಗಳೇನಿದ್ದಾವೆ ಅವೆಲ್ಲ ಇನ್ನೂ ಒಂದು ನಡೆದಿಲ್ಲ. ಅವೆಲ್ಲ ನಿನ್ನ ಹಸ್ತದಿಂದ ಆಗಬೇಕಾಗಿದ್ದಾವೆ. ಅದಕ್ಕೆ ಸಿದ್ಧನಾಗು. ವಸಿಷ್ಠರ ಮಾತನ್ನು ಕೇಳಿರತಕ್ಕಂತಹ ಭರತ ಅದಕ್ಕೊಪ್ಪಿಕೊಂಡ. ಪ್ರೇತಕೃತ್ಯಾನಿ ಸರ್ವಾಣಿ ಕಾರಯಾಮಾಸ್ ಧರ್ಮವಿತ್. ತಾನು ಮುಂದೆ ನಿಂತುಕೊಂಡು ಆತನ ತಂದೆಯ ಪಾರ್ಥಿವ ಶರೀರಕ್ಕೆ ಏನೆಲ್ಲ ಅಂತ್ಯ ಸಂಸ್ಕಾರಗಳು ನಡಿಬೇಕಾಗಿದ್ದಾವೋ ಅವನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಉದ್ಧೃತ್ಯ ತೈಲ ಸಂಸೇಕಾತ್ ಸತು ಭೂಮೌ ನಿವೇಶಿತಂ ಆಪೀತವರ್ಣವದನಂ ಪ್ರಸುಪ್ತಮಿವ ಭೂಮಿಪಂ. ಭರತ ಬರುವ ತನಕ ಆ ಪಾರ್ಥಿವ ಶರೀರ ಕೆಟ್ಟು ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ದೋಣಿಯೊಳಗೆ ಎಳ್ಳೆಣ್ಣೆಯನ್ನು ತುಂಬಿ ಅದರಲ್ಲಿ ಆ ಶರೀರವನ್ನು ಮುಳುಗಿಸಿಟ್ಟಿದ್ರು. ಆ ದೇಹ ಕೆಡದೇ ಇರುವಂತೆ. ಇವತ್ತು ಆ ತೈಲ ದ್ರೋಣಿಯದಿಂದ ಆ ಶರೀರವನ್ನೆತ್ತಿ ಹೊರಗೆ ತಂದದ್ದಾಗಿದೆ. ಮುಖ ಎಲ್ಲ ಬಿಳಿಸಿಕೊಂಡಿದೆ. ಮಲಗಿದ ಸ್ಥಿತಿಯಲ್ಲಿದ್ದಾನೆ ಆ ದಶರಥ ಮಹಾರಾಜನ ಆ ಶರೀರ. ಅದನ್ನು ಮತ್ತೆ ಪುನಃ ಸಂವೇಶ್ಯ ಶಯನೇ ಚಾಗ್ರ್ಯೆ ನಾನಾರತ್ನ ಪರಿಷ್ಕೃತೆ ತಥೋ ದಶರಥಂ ಪುತ್ರೋ ವಿಲಲಾಪ ಸುದುಃಖಿತ. ಆ ಎಳ್ಳೆಣ್ಣೆಯ ದೋಣಿಯಿಂದ ಅದನ್ನೆತ್ತಿ ಒಂದು ಹಾಸುಗೆ ಮೇಲೆ ಮಲಗಿಸಿ ಅದರಲ್ಲೆಲ್ಲ ರತ್ನಗಳನ್ನು ಚೆಲ್ಲಿದ್ದಾರೆ. ಅಂತಹ ಒಂದು ಹಾಸುಗೆ ಮೇಲೆ ಆ ದೇಹವನ್ನು ಇಟ್ಟದ್ದಾಗಿದೆ. ಆ ತಂದೆಯ ಈ ಪಾರ್ಥಿವ ಶರೀರವನ್ನು ಕಂಡದ್ದೇ ಭರತನ ದುಃಖ ತಂದೆಯ ಕುರಿತಾಗಿ ಇನ್ನಷ್ಟು ಹೊರಬರಲಿಕ್ಕೆ ಪ್ರಾರಂಭ ಆಯಿತು. ಕಿಂತೆ ವ್ಯವಸಿತಂ ರಾಜನ್ ಪ್ರೋಷಿತೆ ಮಯ್ಯನಾಗತೆ ವಿವಾಸ್ಯ ರಾಮಂ ಧರ್ಮಜ್ಞಂ ಲಕ್ಷ್ಮಣಂಚ ಮಹಾಬಲಂ ಕ್ವಯಾಸ್ಯಸಿ ಮಹಾರಾಜ ಹಿತ್ವೇಮಂ ದುಃಖಿತಂ ಜನಂ ಹೀನಂ ಪುರುಷಸಿಂಹೇನ ರಾಮೇಣ ಅಕ್ಲಿಷ್ಟಕರ್ಮಣ. ಅಪ್ಪ, ಇದೇನು ಮಾಡಿದೆ? ರಾಮನನ್ನು ಕಾಡಿಗಟ್ಟಿದೆ, ನೀನೂ ಹೊರಟು ಹೋದಿ. ಮಾವನ ಮನೆಯಲ್ಲಿದ್ದಂತಹ ನಾನು ಬರುವುದಕ್ಕೂ ಮುಂಚೆಯೇ ಇಂತಹ ಎಲ್ಲ ಘಟನೆಗಳು ನಡೆದು ಹೋದವು. ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಎಲ್ಲಿ ಹೋಗಿಬಿಟ್ಟಿ? ಯೋಗಕ್ಷೇಮಂ ತು ತೇ ವ್ಯಗ್ರಂ ಕೋಸ್ಮಿನ್ ಕಲ್ಪಯಿತಾಪುರೆ ತ್ವಯಿ ಪ್ರಯಾತೆ ಸ್ವಸ್ತಾದ ರಾಮೇಚ ವನಮಾಶ್ರಿತೆ. ನೀನೇನೋ ಸ್ವರ್ಗಸ್ಥನಾಗಿಬಿಟ್ಟಿ.
ಆ ಕಡೆ ರಾಮನನ್ನು ಕಾಡಿಗಟ್ಟಿದೆ. ನಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಇರುವವರು ಇನ್ಯಾರಿದ್ದಾರೆ? ವಿಧವಾ ಪೃಥಿವೀ ರಾಜನ್ ತ್ವಯಾ ಹೀನಾ ನ ರಾಜತೆ ಹೀನಚಂದ್ರೇವ ರಜನಿ ನಗರೀ ಪ್ರತಿಭಾತಿ ಮಾಂ. ಈ ಅಯೋಧ್ಯ ನಗರಕ್ಕೆ ಪತಿಯಂತಿದ್ದವನು ನೀನು. ಪತಿಯನ್ನು ಕಳಕೊಂಡಿರತಕ್ಕಂಥ ಒಬ್ಬ ಹೆಮ್ಮಗಳ ಸ್ಥಿತಿ ಹಾಗೆ ದುಃಖದಾಯಕವಾಗಿರತ್ತೋ ಅದರಂತೆ ಈ ನಗರಿ ಇವತ್ತು ಒಬ್ಬ ಪತಿಯನ್ನು ಕಳಗೊಂಡಿರತಕ್ಕಂತಹ ಹೆಮ್ಮಗಳಂತೆ ಹೀನ ಸ್ಥಿತಿಯಲ್ಲಿದೆ. ರಾತ್ರಿಯ ಆಕಾಶಕ್ಕೆ ಚಂದ್ರನೇ ಶೋಭೆ. ಆ ಚಂದ್ರನೇ ಇಲ್ಲ ಅಂತಾದರೆ ಆ ಆಕಾಶಕ್ಕೆ ಹಾಗೆ ಶೋಭೆ ಇಲ್ಲವೋ? ಅಯೋಧ್ಯ ನಗರಿ ಇವತ್ತು ಹಾಗೆ ಶೋಭಾಹೀನವಾಗಿದೆ. ಏವಂ ವಿಲಪಮಾನಂ ತಂ ಭರತಂ ದೀನಮಾನಸಂ ಅಬ್ರವೀದ್ವಚನಂ ಭೂಯೋ ವಸಿಷ್ಠಸ್ತು ಮಹಾಮುನಿ. ಹೀಗೆ ಭರತನ ಶೋಕದ ಮಾತುಗಳು ಇನ್ನೂ ಮುಂದುವರೆದಿದ್ದಾವೆ. ಆ ಹೊತ್ತಿಗೆ ವಸಿಷ್ಠರು ಕಾಲಕಾಲಕ್ಕೆ ಅದನ್ನು ಎಚ್ಚರಿಸ್ತಾ ಇದ್ದಾರೆ. ಪ್ರೇತಕಾರ್ಯಾಣಿ ಯಾನ್ಯಸ್ಯ ಕರ್ತವ್ಯಾನ ವಿಷಾಂಪತೆ ತಾನ್ಯವ್ಯಗ್ರಂ ಮಹಾಬಾಹೋ ಕ್ರಿಯತಾಂ ಅವಿಚಾರಿತಂ. ವಸಿಷ್ಠರು ಭರತನನ್ನು ಎಚ್ಚರಿಸ್ತಾ ಇದ್ದಾರೆ. ಭರತಕುಮಾರ, ಕಾಲಕಾಲಕ್ಕೆ ಆಗಬೇಕಾಗಿರತಕ್ಕಂತಹ ಈ ಎಲ್ಲ ಅವಸ್ಥೆಗಳು ಎಲ್ಲರಿಗೂ ಬರುವಂತಹದ್ದೇ. ಹಾಗಾಗಿ ಮುಂದೇನು ಮಾಡಬೇಕಾಗಿದೆ ಅವನ್ನೆಲ್ಲ ಶೀಘ್ರವಾಗಿ ಮಾಡು. ಭರತ ಅದಕ್ಕೊಪ್ಪಿಕೊಂಡು ಋತ್ವಿಕ್ಗಳನ್ನು ಪುರೋಹಿತರನ್ನೆಲ್ಲ ಕರೆಸಿದ. ಯೇ ತ್ವಗ್ನಯೋ ನರೇಂದ್ರಸ್ಯ ಅಜ್ಞಾಗಾರಾತ್ ಬಹಿಷ್ಕೃತಾ ಋತ್ವಿಗ್ಭಿ ಯಾಜಕೈಶ್ಚೈವ ತೇ ಹೂಯಂತೆ ಯಥಾವಿಧಿ. ಕ್ಷತ್ರಿಯನಾಗಿರತಕ್ಕಂತಹ ದಶರಥ ಮಹಾರಾಜ ನಿತ್ಯಾಗ್ನಿಹೋತ್ರವನ್ನು ಮಾಡ್ತಾ ಇದ್ದಂತಹವನು. ಅಗ್ನಿಶಾಲೆಯಲ್ಲಿ ಆತನ ಅಗ್ನಿ ನಿತ್ಯ ಬೆಳಗ್ತಾ ಇತ್ತು. ಅದರಲ್ಲಿ ಪ್ರತಿನಿತ್ಯವನು ಹೋಮವನ್ನು ಮಾಡ್ತಾ ಇದ್ದ. ಭಗವಂತನ ಆರಾಧನೆಯನ್ನು ಅಗ್ನಿಯ ಮಾಧ್ಯಮದಲ್ಲಿ ಮಾಡ್ತಾ ಇದ್ದ. ಮೃತನಾದ ಬಳಿಕ ಆತನ ಆ ಅಗ್ನಿಯನ್ನು ಅಗ್ನಿಶಾಲೆಯನ್ನು ತೆಗೆದು ಹೊರಗಿಟ್ಟದ್ದಾಗಿತ್ತು. ಆ ಅಗ್ನಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಅಗ್ನಿಯ ಮೂಲಕವೇ ಈತನ ದೇಹ ಭಸ್ಮೀಭೂತವಾಗಬೇಕಾದದ್ದಾಗಿದೆ. ಹಾಗಾಗಿ ಅದನ್ನು ಎತ್ತಿಕೊಂಡರು. ಶಿಬಿಕಾಯ ಮಥಾರೋಪ್ಯ ರಾಜಾನಂ ಗತಚೇತನಂ ಬಾಷ್ಪಕಂಠ ವಿಮನಸಃ ತಮೂಚುಹು ಪರಿಚಾರಕಾ. ಆತನ ಶರೀರವನ್ನು ಭಸ್ಮ ಮಾಡೋದಕ್ಕೋಸ್ಕರ ಒಂದು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಹೊರಗೆ ತಗೊಂಡು ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಹಿರಣ್ಯಂಚ ಸುವರ್ಣಂಚ ವಾಸಾಂಸಿ ವಿವಿಧಾನಿ ಚ ಪ್ರಕಿರಂತೋ ಜನ ಮಾರ್ಗೇ ನೃಪತೇರಗ್ರತೋ ಯಯುಃ. ಜನರು ಸ್ವಪ್ರೇರಿತರಾಗಿ ಸ್ವಯಂ ಪ್ರೇರಿತರಾಗಿ ಆ ರಾಜನ ಆ ಅಂತ್ಯ ಸಂಸ್ಕಾರಕ್ಕೆ ಶವದ ಮೆರವಣಿಗೆ ನಡೀತಾ ಇರುವಾಗ ಮುಂಭಾಗದಲ್ಲಿ ಸುವರ್ಣವನ್ನು, ಬಂಗಾರವನ್ನು, ಬಟ್ಟೆಗಳನ್ನೆಲ್ಲ ಹಂಚ್ತಾ ಹೋಗ್ತಾ ಇದ್ದಾರೆ. ಚಂದನಾಗರೋ ನಿರ್ಯಾಸಾನ್ ಸರಳಂ ಪದ್ಮಕಂ ತಥಾ ದೇವದಾರುಣಿ ಚಾಹೃತ್ಯ ಕ್ಷೇಪಯಂತಿ ತಥಾ ಪರೆ. ಇನ್ನು ಅನೇಕ ಮಂದಿ ನಾನಾ ಬಗೆಯ ಪರಿಮಳ ದ್ರವ್ಯಗಳನ್ನು ಚೆಲ್ತಾ ಇದ್ದಾರೆ. ಗಂಧಾನ್ ಉಚ್ಚಾವಚಾಂಶ್ಚಾನ್ಯಾನ್ ತತ್ರ ಗತ್ವಾತ ಭೂಮಿಪಂ ತತ್ರ ಸಂವೇಶಯಾಮಾಸೋ ಚಿತಾಮಧ್ಯೆ ತಮಋತ್ವಿಜಃ. ಎಲ್ಲ ಋತ್ವಿಕಗಳ ನೆರವಿನೊಂದಿಗೆ ಆತನ ಶರೀರವನ್ನು ವೇದಮಂತ್ರ ಪುರಸ್ಸರವಾಗಿ ತೆಗೆದುಕೊಂಡು ಹೋಗ್ತಾ ಚಿತೆ ಮೇಲೆ ಆತನ ದೇಹವನ್ನು ಇಟ್ಟದ್ದಾಯಿತು. ತದಾ ಹುತಾಶನಂ ಹುತ್ವ ಜೇಪುಸ್ತಸ್ಯ ತದೃತ್ವಿಜಃ ಜಗುಶ್ಚತೆ ಯಥಾಶಾಸ್ತ್ರಂ ತತ್ರ ಸಾಮಾನ್ಯ ಸಾಮಗಾ. ಋಗ್ಮಂತ್ರದ ಪಠನೆ ನಡೆದಿದೆ. ಯಜುರ್ಮಂತ್ರಗಳು ಸಾಮಮಂತ್ರಗಳ ಪಠನೆ ನಿರಂತರವಾಗಿ ನಡೆದಿದೆ. ಶಿಬಿಕಾಭಿಶ್ಚ ಯಾನೈಶ್ಚ ಯಥಾರ್ಹಂ ತಸ್ಯ ಯೋಷಿತಃ ನಗರಾನ್ನಿರ್ಯಯುಸ್ತತ್ರ ವೃದ್ಧೈ ಪರಿವೃತಾಸ್ತತಃ. ದಶರಥ ಮಹಾರಾಜನಿಗೆ ಅನೇಕ ಮಂದಿ ಮಡದಿಯರು. ಈ ಅಂತ್ಯ ಸಂಸ್ಕಾರ ಕಾಲದಲ್ಲಿ ಅವರೆಲ್ಲರೂ ಕೂಡ ಪಲ್ಲಕ್ಕಿಯನ್ನು ಏರಿಕೊಂಡು ಅವರು ಕೂಡ ನಗರದಿಂದ ಹೊರಬಂದಿದ್ದಾರೆ. ಪ್ರಸವ್ಯಂಚಾಪಿತಂ ಚಕ್ರುಹು ಋತ್ವಿಜೋಗ್ನಿಶಿತಂ ನೃಪಂ ಸ್ತ್ರೀಯಶ್ಚ ಶೋಕಸಂತಪ್ತಾ ಕೌಸಲ್ಯಾ ಪ್ರಮುಖ ಸದಾ. ಕೌಸಲ್ಯನ್ನು ಮುಂದಿಟ್ಟುಕೊಂಡು, ಕೌಸಲ್ಯಾದೇವಿಯನ್ನು ಮುಂದಿಟ್ಟುಕೊಂಡು ಎಲ್ಲ ಸ್ತ್ರೀಯರು ಕೂಡ ಆ ಚಿತೆಗೆ ಅಪ್ರದಕ್ಷಿಣೆಯಾಗಿ ಸುತ್ತು ಬಂದಿದ್ದಾರೆ. ಕ್ರೌಂಚೀನಾಮಿವ ನಾರೀಣಾಂ ನಿನಾದಸ್ತತ್ರ ಶುಶ್ರುವೆ ಆರ್ತಾನಾಂ ಕರುಣಂ ಕಾಲೇ ಕೃಷಂತೀನಾಂ ಸಹಸ್ರಶಃ. ಕತ್ತಲಾದಾಗ ಹಿಂಡಿನಿಂದ ಬೇರಾಗಿರತಕ್ಕಂತಹ ಕ್ರೌಂಚ ಪಕ್ಷಿಗಳು ಹೇಗೆ ಕರುಣಾರ್ಪೂರ್ಣವಾಗಿ ಅವು ಕೂಗ್ತಾ ಇರ್ತಾವೋ ಅದರಂತೆ ಈ ಎಲ್ಲ ಸ್ತ್ರೀಯರು ಕೂಡ ಈ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡುವ ಕಾಲದಲ್ಲಿ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ಸಶಬ್ದವಾಗಿ ಅಳ್ತಾ ಇದ್ದಾರೆ. ತಥೋ ರುದಂತ್ಯ ವಿವಶಾ ವಿಲಪ್ಯ ಚ ಪುನಃ ಪುನಃ ಯಾನೇಭ್ಯ ಸರಯೂತೀರಂ ಅವತೀರು ನೃಪಾಂಗನಾ.
ಅಲ್ಲಿಂದ ಮುಂದೆ ಎಲ್ಲರೂ ಕೂಡ ಸರಯೂ ನದಿಯ ತೀರಕ್ಕೆ ಬಂದು ಕೃತ್ವೋದಕಂ ತೇ ಭರತೇನ ಸಾರ್ಧಂ ನೃಪಾಂಗನಾ ಮಂತ್ರಿ ಪುರೋಹಿತಾಶ್ಚ ಪುರಂ ಪ್ರವಿಶ್ಯ ಅಶ್ರುಪರೀತ ನೇತ್ರಾ ಭೂಮೌ ದಶಾಹಂ ವ್ಯನಯಂತ ದುಃಖಂ. ಸರಯೂ ನದಿಗೆ ಬಂದು ಅಲ್ಲಿ ಮಾಡಬೇಕಾಗಿರತಕ್ಕಂತಹ ತರ್ಪಣಾದಿಗಳನ್ನೆಲ್ಲ ಮಾಡಿ ಮತ್ತೆ ಆ ಎಲ್ಲ ರಾಜಸ್ತ್ರೀಯರು ಕೂಡ ಭರತನೊಂದಿಗೆ ಅಲ್ಲಿಂದ ಹೊರಟು ಪುರೋಹಿತರ ಜೊತೆಗೆ ಮಂತ್ರಿಗಳ ಜೊತೆಗೆ ಅಲ್ಲಿಂದೆಲ್ಲ ಹೊರಟು ಬಂದು ನಗರವನ್ನು ಪ್ರವೇಶಿಸಿ ಅಂತಃಪುರವನ್ನು ಪ್ರವೇಶಿಸಿ 10 ದಿನಗಳ ಕಾಲ ಆ ಸೂತಕದ ದಿವಸವನ್ನು ಬರೀ ನೆಲದಲ್ಲಿ ಪೌಡಿಸುವ ಮೂಲಕ ಕಳೆದಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.